ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಮಗಳು ದಿನಪೂರ್ತಿ ಏನೇನು ತಿಂತಾಳೆ ಅಂತ ತೋರಿಸ್ತೀನಿ. ಅವಳಿಗೆ ಬೆಳಗ್ಗೆ ಇವಾಗ ಎದ್ದಿದ್ದಷ್ಟೇ ಅಳು ಬರ್ತಾ ಇದೆ, ಕೋಪ ಬರ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಇವತ್ತೇನು ತೋರಿಸ್ತಿದ್ದೀನಿ, ನಾಳೆ ಅದನ್ನೇ ನಾನು ತಿನ್ನಿಸ್ತೀನಿ ಅಂತಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಅದರಲ್ಲಿ ಕೆಲವೊಂದಿಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅಂತ. ಕಷ್ಟಪಡ್ತಾ ಇರ್ತೀರೋ ಮಕ್ಕಳಿಗೆ ತಿನ್ನಿಸೋದು ಹೇಗಪ್ಪ, ಏನು ಕೊಡೋದು, ಏನು ಕೊಟ್ಟರೆ ವರ್ಕ್ ಆಗುತ್ತೆ ಅಂತ ನೀವು, ಸೊ ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅಂತ ನನಗೇನು ಗೊತ್ತಿದೆ ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಎಲ್ಲ ಮಾಡಿ. ಆಮೇಲೆ ನಿಮಗೆ ಗೊತ್ತಿರುವ ಟ್ರಿಕ್ಸ್ಗಳನ್ನು ಆ್ಯಂಡ್ ನೀವು ಮಾಡುವಂಥ ಫುಡ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಾಮೆಂಟಲ್ಲಿ ತಿಳಿಸಿ, ನಮಗೂ ಹೆಲ್ಪ್ ಆಗುತ್ತೆ. ನಾನು ಕೂಡ ಅದನ್ನು ಟ್ರೈ ಮಾಡಿ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಓಕೆನಾ, ಇವಾಗ ತಾನೇ ಎದ್ದಿದೆ, ಎದ್ದು ಬಿಟ್ಟು ಸ್ವಲ್ಪ ಮೂಡ್ ಆಫ್ ಆಗಿದೆ. ನಾನು ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು, ಮೆಂತೆಕಾಳು, ಅಕ್ಕಿ, ರಾಗಿನ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ ಅದನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರಕ್ಕೆ ಹಿಟ್ಟನ್ನೆಲ್ಲ ಹಾಕ್ಕೊಂಡೆ. ಅದಾದಮೇಲೆ ಈ ಸಣ್ಣ ಬೌಲಿಗೆ ಕೂಡ 1 ಸ್ಪೂನಷ್ಟು ಹಿಟ್ಟಿನ ಹಾಕಿ ಸಪ್ರೇಟ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಈ ದೊಡ್ಡ ಪಾತ್ರದಲ್ಲಿ ಏನಿದೆ ಅದು ನಮಗಾಗಿ ಆ್ಯಂಡ್ ಚಿಕ್ಕ ಬೌಲಲ್ಲಿ ತೆಗೆದಿಟ್ಟಿರೋದು ಮಗಳಿಗಾಗಿ. ದೊಡ್ಡ ಪಾತ್ರದಲ್ಲಿ ಏನು ಹಾಕಿದ್ದೀನಿ ಅದಕ್ಕೆ ಉಪ್ಪನ್ನ ಸೇರಿಸಿದ್ದೀನಿ, ಆ್ಯಂಡ್ ಚಿಕ್ಕ ಬೌಲಲ್ಲಿ ಮಗಳಿಗಾಗಿ ತೆಗೆದಿಟ್ಟಲ್ಲ ಅದಕ್ಕೆ ಉಪ್ಪನ್ನ ನಾನು ಬಳಸಿಲ್ಲ. ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನನ್ನ ಮಗಳಿಗೆ ಅವಳಿಗೆ ಅಂತಲೇ ಇರೋ ಫುಡ್ಗಳಲ್ಲಿ ಸರಿಯಾಗಿರ್ಬೋದು, ಈ ಥರದ ಯಾವುದೇ ಫುಡ್ ಮಾಡಿಕೊಟ್ರು ಅಷ್ಟೊಂದು ಇಷ್ಟಪಡೋದಿಲ್ಲ. 1-2 ಸ್ಪೂನಷ್ಟು ತಿಂತಾಳೆ, ಆಮೇಲೆ ಸುಮ್ಮನೆ ಆಗ್ತಾಳೆ. ಹಾಗಾಗಿ ನಾನು ಅಂದ್ಕೊಂಡೆ ಅವಳಿಗೆ ದೋಸೆ ಥರ ಮಾಡಿಕೊಡೋಣ ಅಂತ. ದೋಸೆ ಥರ ಅಂದರೆ ನಮ್ಮ ಥರ ಕ್ರಿಸ್ಪಿ ದೋಸೆ ಎಲ್ಲ ಮಾಡ್ಕೊಡೋದಕ್ಕಾಗೋದಿಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಪ್ಯಾನ್ ಕೇಕ್ ಥರ ಅಂದರೆ ತೀರಾ ತೆಳ್ಳಗೂ ಅಲ್ಲ ದಪ್ಪನೂ ಅಲ್ಲ, ಆ ಥರ ಮಾಡಿಕೊಡೋಣ. ಸಾಫ್ಟ್ ಆಗಿರೋ ದೋಸೆ ಮಾಡಬೇಕಿದ್ರೆ ಸ್ವಲ್ಪ ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದೊಂದು ಸಲ ಕಾವಲಿನ ದೋಸೆ ಎದ್ದೊಳ್ಳಲ್ಲ, ಮಗುಗೆ ಮಾಡೋದ್ರಿಂದ ತುಪ್ಪ ಬಳಸೋದು ಒಳ್ಳೆಯದು. ಎಣ್ಣೆಯಲ್ಲಿ ಮಾಡಿರೋದು ಮಕ್ಕಳಿಗೆ ಕೊಡಬಾರ್ದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪನ ಬಳಸಿದ್ದೀನಿ. ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅವಳಿಗೆ ಕೊಟ್ಟರೆ ಅವಳೇ ತಿಂತಾಳೆ. ಇವಾಗ ನಾನು ಕೊಡೋದಕ್ಕಿಂತನೂ ಅವಳೇ ತಿನ್ನೋದಕ್ಕೆ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಈ ರೀತಿ ನಾನು ಬೆಳಿಗ್ಗೆ ಏನಾದರೂ ಒಂದು ಥಿಂಕ್ ಮಾಡ್ತಾ ಇರ್ತೀನಿ, ಯಾಕಂದರೆ ಒಟ್ಟಾರೆ ಅವಳ ಹೊಟ್ಟೆಗೆ ಏನಾದರೂ ಹೋಗಬೇಕು ಅಂತ. ಆ್ಯಂಡ್ ದೋಸೆ ಕೊಡುವಾಗಲೂ ಅಷ್ಟೇ ಅವಳು ಸುತ್ತಾನೇ ಇರ್ತೀನಿ, ಒಂದೇ ಸಲಕ್ಕೆ ಎಲ್ಲನೂ ತೆಗೆದು ಬಾಯಿಗೆ ಒಳಗಡೆ ಹಾಕ್ತಾಳೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಕೆಲವೊಂದೊಂದು ನ್ಯೂಸ್ಗಳು ಕೂಡ ಕೇಳೋಕೆ ಭಯ ಆಗುತ್ತೆ. ಮಕ್ಕಳು ಗಂಟ್ಲಲ್ಲಿ ಸಿಕ್ಕಾಕೊಂಡು ಹೆಚ್ಚು ಕಮ್ಮಿ ಆಗಿರೋದೆಲ್ಲ ನ್ಯೂಸ್ಗಳು ಕೇಳಿದಾಗ ನಮ್ಮ ಮಗುವಿನ ಸೇಫ್ಟಿ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಅವ್ರು ತಿನ್ನಬೇಕು, ಹುಷಾರಾಗೂ ಇರಬೇಕು. ಅದರ ಜೊತೆಗೆ ಏನಾದರೂ ಹೊಸತನ್ನು ತಿನ್ನಿಸ್ಬೇಕಾಗತ್ತೆ. ಬರೀ ಸರಿ ತಿನ್ನು ಆ್ಯಂಡ್ ಸೆರ್ಲಾಕ್ಗಳು ಆ ಥರದ್ದು ಈ ಥರನನ್ನು ತಿನ್ನಿಸಿದ್ರೆ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಪಡೋದಿಲ್ಲ. ಅವರು ಎಲ್ಲದಕ್ಕೂ ಬೇಡ ಅಂತಾರೆ. ಆಮೇಲೆ ನಮಗೂ ಒಂದು ಬೇಜಾರು ಅನಿಸುತ್ತೆ, ಇಷ್ಟು ಕಷ್ಟಪಟ್ಟು ಮಾಡಿದೆ ಒಂದು ತಿಂತಾ ಇಲ್ವಲ್ಲ ಅಂತ. ನೋಡಿ, ಈ ಥರದನ್ನು ಕೂಡ ನೀವು ಟ್ರೈ ಮಾಡಿ. ಮಧ್ಯಾಹ್ನ ಲಂಚಿಗೆ ಕ್ಯಾರೆಟ್ ತಗೊಂಡಿದ್ದೀನಿ, ಅದರ ಜೊತೆಗೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಅವಳಿಗೆ ಕ್ಯಾರೆಟ್ ಅಂದರೆ ಇಷ್ಟ, ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ, ತುಂಬ ಅದರ ದಂಟನ್ನೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ, ಎಲೆ ಇರೋ ಥರನೇ ನೋಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಅದರ ಜೊತೆಗೆ ಅಕ್ಕಿನ ನಾನು ತೊಳೆದಿಟ್ಟಿದ್ದೀನಿ 1/4 ಕಪ್ ಆಗುವಷ್ಟು. ಆ್ಯಂಡ್ ನಾನು ಯೂಸ್ ಮಾಡೋದು ಸೋನಾ ಮಸೂರಿ ರೈಸ್. ಹಾಗೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದು, ಅದನ್ನು ಕೂಡ ಅವಳಿಗೆ ನಾನು ಕೊಡ್ತಾ ಇರ್ತೀನಿ. ಸೊ ಇಷ್ಟು ಅಕ್ಕಿ, ಕ್ಯಾರೆಟ್ ಹಾಗೆ ಮೆಂತ್ಯ ಸೊಪ್ಪು. ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋತೀನಿ, ಇಲ್ಲಾಂದರೆ ಅದು ಸ್ವಲ್ಪ ಕಹಿ ಬರುತ್ತೆ, ಮಗುಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ನಾನು ಕ್ಯಾರೆಟ್ನ ಹಾಕ್ಕೊಳ್ತೀನಿ, ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರಿತೀನಿ.
ಅದಾದಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ತೀರಾ ಅಂತ ಕೇಳ್ತೀರಾ, ಉಪ್ಪು ಹಾಕಂಗಿಲ್ಲ 1 ವರ್ಷ ತನಕ. ಸೊ ನಾನು ಅವಳಿಗೆ ಅಂತಲೇ ಮಾಡೋ ಫುಡ್ಡಿಗೆ ಯಾವತ್ತೂ ಉಪ್ಪನ್ನ ಬಳಸೋದೇ ಇಲ್ಲ, ಹೀಗೇ ಸಪ್ಪೆ ಕೊಡ್ತೀನಿ. ಸೊ ಟೇಸ್ಟ್ ಗೊತ್ತಾಗೋದಿಲ್ವಾ, ಟೇಸ್ಟ್ ಹೇಗಿರುತ್ತೆ, ಸಪ್ಪೆ ಇರೋದಿಲ್ವಾ ಅಂತೆಲ್ಲ ಕೇಳ್ತೀರಾ. ಮಗುಗೆ ಟೇಸ್ಟ್ ಹೇಗೆ ಗೊತ್ತಿರುತ್ತೆ, ಅದಕ್ಕೆ ಮುಂಚೆ ಏನೂ ಗೊತ್ತಿರೋದಿಲ್ಲ. ನಾವೇನು ತಿನ್ನಿಸ್ತೀವಿ ಅದೇ ಟೇಸ್ಟ್ ಅಂತ ಅಂದ್ಕೊಂಡಿರುತ್ತೆ. ಸೊ ನಾವು ತಿನ್ನಿಸ್ತಾ ಹೋದಂಗೆ, ಅಂದರೆ ಉಪ್ಪು ಖಾರ ನಾವು ಪರಿಚಯ ಮಾಡಿಸಿದ್ರೆ ಮಾತ್ರ ಆ ಟೇಸ್ಟ್ ಅವ್ರಿಗೆ ಗೊತ್ತಾಗೋದು. ಹಾಗಾಗಿ 1 ವರ್ಷ ತನಕ ನಾವು ಉಪ್ಪು ಹಾಕಬೇಕಾಗಿಲ್ಲ. ನಾವು ಅದನ್ನೇ ಅವರಿಗೆ ಕೊಡ್ತಾಯಿದ್ದೆ, ಅಂದರೆ ಉಪ್ಪನ್ನ ಡೈಲಿ ಕೊಡ್ತಾ ಇದ್ದೀವಿ ಅಂದರೆ ಆ ಟೇಸ್ಟ್ನ ಹಿಡಿತಾರೆ. ನೆಕ್ಸ್ಟ್ ನೀವು ಸಪ್ಪೆ ಕೊಟ್ಟರು ಅವರು ತಿನ್ನೋದಿಲ್ಲ. ಆಮೇಲೆ ನೀರು ಒಂದು 2-3 ಕಪ್ಪಷ್ಟು ಹಾಕ್ಕೊಳ್ತೀನಿ. ಮೂರರಿಂದ 4 ವಿಸಿಲ್ ಬರಿಸ್ತೀನಿ. ಇದರಿಂದ ನಾನು ಸ್ವಲ್ಪ ತಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ನನ್ನ ಕಷ್ಟ, ಫುಡ್ ಪ್ರಿಪೇರ್ ಮಾಡೋದಲ್ಲ, ಈ ತಿನ್ನಿಸೋದಿದೆ ಅಲ್ವಾ, ಅಯ್ಯೋ ದೇವ್ರೆ ಅಂತ ಅನಿಸ್ಬಿಡುತ್ತೆ. ಅದು ಬೇರೆ ಇವಾಗ ಅವಳದ್ದು ಆ್ಯಕ್ಟಿವಿಟೀಸ್ಗಳೆಲ್ಲ ಜಾಸ್ತಿ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅವಳು ಹಿಂದೆ ಹೋಗ್ಬೇಕು, ಅವಳು ಏನು ಮಾಡ್ತಾಳೆ ಅದ್ರ ತಕ್ಕನಾಗಿ ನಾವಿದ್ದರೆ ಸ್ವಲ್ಪನಾದರೂ ತಿನ್ನಿಸ್ಬೋದು. ಆ್ಯಂಡ್ ಅದೇ ಮಾಡ್ತಾಯಿದ್ದೀನಿ ಇಲ್ಲಿ. ಒಂದು ತುತ್ತಿಗೆ ಒಂದು 4 ಆಟ ಆಡ್ತಾಳೆ. ಸಾಕಾಗ್ಬಿಡುತ್ತೆ. ಅದ್ರ ಎಡೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕಾದರೂ ನೀವು ನನಗೆ ಒಂದು ಎಕ್ಸ್ಟ್ರಾ 4 ಲೈಕ್ಸ್ ಕೊಡಬೇಕು. ಅಷ್ಟು ಕಷ್ಟ ಇದೆ ಇದು. ಇವತ್ತಂತೂ ಮಧ್ಯಾಹ್ನ ಮೇಲೆ ನಿದ್ದೆನೇ ಮಾಡಿಲ್ಲ. ಸೊ ಊಟಾಗಿ ಸ್ವಲ್ಪ ಹೊತ್ತಾದಮೇಲೆ ನಾನು ಅವಳಿಗೆ ಈ ಫ್ರೂಟ್ ನಿಬ್ಲರಲ್ಲಿ ದಾಳಿಂಬೆ ಹಾಕಿ ಕೊಟ್ಟೆ. ನಿದ್ದೆ ಮಾಡಲ್ಲ, ಅಟ್ಲೀಸ್ಟ್ ಕೂತ್ಕೊಂಡು ತಿನ್ನು ಅಂತ ಕೊಟ್ಟೆ. ಈ ರೀತಿ ಅವಳು ಬೆಳಿಗ್ಗೆ ಒಂದೊಂದು ಸಲ ಮಲಗೋದಿಲ್ಲ, ಆವಾಗ ಕೂಡ ನಾನು ಈ ರೀತಿ ಆಟಾಡ್ತಾ ಇದ್ದರೆ ಎಡೆಯಲ್ಲಿ ಫ್ರೂಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಫ್ರೂಟ್ಸ್ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಬಾಕಿದ್ದು ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ತಿನ್ನಿಸೋದು ಅಂದರೆ ಜೀವಕ್ಕೆ ಬರುತ್ತೆ. ಫ್ರೂಟ್ಸ್ ಸ್ವಲ್ಪ ಈಸಿಯಾಗಿ ತಿನ್ನಿಸ್ಬೋದು. ಹಾಗೆ ಅದಾಗಿ 1 ಗಂಟೆ ನಂತರ ಆಟಾಡ್ತಾ ಇದ್ಲು, ನನ್ನ ಹಿಂದೆ ಬರ್ತಾಯಿದ್ಲು, ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರ್ತಾ ಇರ್ತಾಳೆ ಕಿರ್ಚ್ಕೊಂಡು. ಆಮೇಲೆ ನಾನು ಅವಳಿಗೆ ಪಪಾಯ ತಿನ್ನಿಸ್ದೆ. ಪಪಾಯ ಅವಳಿಗೆ ಇಷ್ಟವಾದ ಒಂದು ಫ್ರೂಟು, ಅದನ್ನ ಒಂದು ಸ್ವಲ್ಪ ಜಾಸ್ತಿ ತಿಂತಾಳೆ. ಹಾಗಾಗಿ ಒಂದು ಸೈಡಲ್ಲಿ ಕೂತ್ಕೊಂಡು ತಿಂತಾ ಇದ್ದಾಳೆ ನೋಡಿ. ఎటుండా టేస్టీ ఉండా ಇಷ್ಟ ಅಂಡಾ. ಇದು ನಿನ್ನೆ ನಾನು ಮಗುಗೆ ಮಾಡ್ಕೊಂಡಿರೋಂಥ ಸ್ನ್ಯಾಕು. ನೇಂದ್ರ ಬಾಳೆಹಣ್ಣು ಬಳಸಿದ್ದೀನಿ. ನೇಂದ್ರ ಬಾಳೆಹಣ್ಣು ಮಕ್ಕಳ ವೆಯ್ಟ್ ಗೇನಿಗೆ, ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ತುಂಬ ಒಳ್ಳೆಯದು. ಈ ರೆಡಿಮೇಡ್ ಸೀರಿಯಲೆಲ್ಲ ನೇಂದ್ರ ಬಾಳೆಹಣ್ಣು ಜಾಸ್ತಿ ಬಳಸ್ತಾರೆ. ಆ್ಯಂಡ್ ಕೇರಳ ಸೈಡೆಲ್ಲ ಹೋದರೆ ನೇಂದ್ರ ಬಾಳೆಹಣ್ಣಿದು ವಿಧವಾದ ರೆಸಿಪಿಗಳಿರುತ್ತೆ. ಅದು ಚಿಕ್ಕ ಮಕ್ಕಳಿಗಂತೂ ಜಾಸ್ತಿ ಕೊಡ್ತಾರೆ. ನಾನು ಇದರಲ್ಲಿ ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ 2 ಬದಿನೂ ಫ್ರೈ ಮಾಡಿಕೊಂಡೆ. ಅಂದರೆ ತೀರಾ ರೋಸ್ಟಾಗಿ ಮಾಡ್ಕೋಬಾರ್ದು, ಸ್ಮೂತ್ ಆಗೋ ತನಕ ಮಾಡಿಕೊಂಡ್ರೆ ಆಯಿತು. ನಮ್ಮ ಮನೇಲಿ ಇದಕ್ಕೆ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡ್ತಾರೆ. ಆ್ಯಂಡ್ ಮಗುಗಾಗಿರೋದ್ರಿಂದ ನಾನು ಸಕ್ಕರೆ ಏನೂ ಹಾಕೋದಕ್ಕೆ ಹೋಗಿಲ್ಲ, ಬರೀ ತುಪ್ಪದಲ್ಲಿ 2 ಸೈಡಿ ಬೇಯಿಸ್ಕೊಂಡೆ. ಆ್ಯಂಡ್ ಇಲ್ಲಿ ಅಷ್ಟೊಂದು ಚೆನ್ನಾಗಿರೋ ನೇಂದ್ರ ಬಾಳೆಹಣ್ಣು ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ದಪ್ಪ ಕಟ್ ಮಾಡಿಕೊಂಡು 2 ಸೈಡ್ ಕೂಡ ಬೇಯಿಸ್ಕೊಂಡೆ, ಆವಾಗ ಸ್ಮೂತ್ ಆಗುತ್ತೆ. ಅದಾದಮೇಲೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಗುಗೆ ಕೊಟ್ಟೆ. ಅವಳೇ ಕೂತ್ಕೊಂಡು ತಿಂತಾಳೆ ಇದನ್ನು.
ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಮಾತ್ರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಆ್ಯಂಡ್ ತೀರಾ ಸಾಫ್ಟ್ ಆಗಬೇಕು. ಅದಾದಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಫ್ರೈ ಎಲ್ಲ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಗು ಕೊಟ್ಟರೆ ಮಗು ಇಷ್ಟಪಟ್ಟು ತಿನ್ನುತ್ತೆ. ಆದರೆ ಗಟ್ಟಿ ಇರಬಾರ್ದು, ಗಂಟ್ಲಲ್ಲಿ ಸಿಕ್ಕಾಕೊಳ್ಬಾರ್ದು, ಆ ರೀತಿ ನೋಡ್ಕೋಬೇಕು. ಸೊ ಅವರು ಇಷ್ಟಪಟ್ಟು ತಿಂತಾರೆ, ಅವರಿಗೊಂದು ಟೈಮ್ ಪಾಸ್ ಆಗುತ್ತೆ. ಟ್ರೈ ಮಾಡಿ ನೀವು ಕೂಡ, ಈವ್ನಿಂಗ್ ಸ್ನ್ಯಾಕಿಗೆ ಇದು ಒಳ್ಳೆಯದಿದೆ. ರಾತ್ರಿ 7:15 ಆಗಿದೆ. ಇವಾಗ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಮಧ್ಯಾಹ್ನ ಏನು ಪ್ರಿಪೇರ್ ಮಾಡಿದೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಜಾಸ್ತಿ ತಿಂದಿಲ್ಲ, ಯಾಕೆಂದರೆ ಮಧ್ಯಾಹ್ನದಿಂದ ಅವಳು ಮಲಗಿಲ್ಲ, ಹಾಗಾಗಿ ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು. ಆದರೂ ಒಂದು 2 ತುತ್ತು ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ದೆ. ಇದು ಅವಳ ಇವತ್ತಿನ ಫುಡ್ ರೂಟೀನ್, ಹಾಗೆ ಏನೇನು ತಿಂದಳು ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.